Hi everyone, welcome to Web IQ classes. Previous videoದಲ್ಲಿ we discussed about variables, identifiers ಮತ್ತೆ keywords. Correct. So ಈ ಒಂದು ವಿಡಿಯೋದಲ್ಲಿ we will be discussing about data types and the types of data types. Data type ಅಂದ್ರೆ ಏನು ಮತ್ತೆ ಆ data types ಅಲ್ಲಿ ಯಾವ್ದೆಲ್ಲ types ಇದೆ, different types of data types ಯಾವ್ದಾವ್ದಿದೆ ಅನ್ನೋದನ್ನ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡೋಣ. Firstly, data type ಅಂದ್ರೆ ಏನು? It is nothing but a type of value. It defines the type of value and the amount of memory needed to store that particular value. ಅಂದ್ರೆ let's assume we are storing 10. 10 ಅನ್ನೋ ವ್ಯಾಲ್ಯೂನ ನನ್ನ ಮೆಮೊರಿಯಲ್ಲಿ we are storing that in the memory. So ಈ 10 ಅನ್ನೋ ವ್ಯಾಲ್ಯೂ ಏನಿದೆ ಇದು ಯಾವ ಟೈಪ್ ಆಫ್ ಡೇಟಾ ಅಂಡ್ ಟು ಸ್ಟೋರ್ ದಿಸ್ 10 ನನಗೆ ಎಷ್ಟು ಅಮೌಂಟ್ ಆಫ್ ಸ್ಪೇಸ್ ಬೇಕು ಮೆಮೊರಿಯಲ್ಲಿ ಇದೆರಡನ್ನು ನಾವು ಡಿಫೈನ್ ಮಾಡ್ಕೊಳ್ಳೋದು ಎಲ್ಲಿ ವೈಲ್ ಡಿಫೈನಿಂಗ್ ದ ಡೇಟಾ ಟೈಪ್. ನಾನು ಅದು ಈ 10ಗೆ ಈಗ ಯಾವ ಡೇಟಾ ಟೈಪ್ ನಾನು ಡಿಕ್ಲೇರ್ ಮಾಡ್ತೀನಿ ಬೇಸ್ಡ್ ಆನ್ ದಟ್ the type of the data type of the 10 is defined and the space required to store this value 10 in the memory is defined. Again, in data types we have three different types: primary data type, derived data type and user defined data type. This is the chart. So data types, primary data type ali we have void, int, char, double, float. ಪ್ರೈಮರಿ ಡೇಟಾ ಟೈಪ್ ನ ನಾವು ತಿರ್ಗಾ ಈ ರೀತಿಯಾಗಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸಿಮಿಲರ್ಲಿ ಇನ್ ಕೇಸ್ ಆಫ್ ಡಿರೈವ್ಡ್ ಡೇಟಾ ಟೈಪ್ಸ್ ಅರೇಸ್ ಇದೆ, ರೆಫರೆನ್ಸಸ್ ಬರ್ತದೆ ಅಲಾಂಗ್ ವಿತ್ ದಟ್ ಪಾಯಿಂಟರ್ಸ್. And in case of user defined data type we have structure, union and enumeration. So ಈ particular ವಿಡಿಯೋದಲ್ಲಿ we will be studying about primary data types. ಈ derived ಮತ್ತೆ user defined we will be studying separately in upcoming classes. Primary data types ಅಲ್ಲಿ the first one is void. Void ಅಂದ್ರೆ ಏನು? It is an empty data type. ಅಂದ್ರೆ ನಾವ್ ಇದ್ರಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಮಾಡ್ತಿರಲ್ಲ. ನಥಿಂಗ್ ಇಸ್ ಸ್ಟೋರ್ಡ್ ಇನ್ ವೈಲ್ ವಿ ಆರ್ ಡಿಕ್ಲೇರಿಂಗ್ ದ ಡೇಟಾ ಟೈಪ್ ಆಸ್ ವಾಯ್ಡ್. ಸೊ ನಾವು ವೇರಿಯಬಲ್ಸ್ ನ ಏನ್ ಡಿಫೈನ್ ಮಾಡ್ತಿರ್ತೀವಿ ಈ ವೇರಿಯಬಲ್ಸ್ ನ ಡಿಫೈನ್ ಮಾಡುವಾಗ ವಿ ಕಾಂಟ್ ಡಿಕ್ಲೇರ್ ದ ವೇರಿಯಬಲ್ ಆಸ್ ವಾಯ್ಡ್. ಅಂದ್ರೆ ಎಕ್ಸಾಂಪಲ್ ವಾಯ್ಡ್ ಎ ಅಂತ ನಾನು ವೇರಿಯಬಲ್ ಡಿಕ್ಲೇರ್ ಮಾಡಕ್ಕಾಗಲ್ಲ. ದಿಸ್ ವಿಲ್ ಬಿ ರಾಂಗ್. ಯಾಕೆ? ಇಟ್ ಹ್ಯಾಸ್ ನೋ ವ್ಯಾಲ್ಯೂ ಅಂಡ್ ಇಟ್ ಈಸ್ ಯೂಸ್ಡ್ ಟು ಸ್ಪೆಸಿಫೈ ದ ಟೈಪ್ ಆಫ್ ಫಂಕ್ಷನ್. ಯೂಶಲಿ ನಾವು ಫಂಕ್ಷನ್ಸ್ ನ ಸ್ಪೆಸಿಫೈ ಮಾಡುವಾಗ ಮಾತ್ರ ವಾಯ್ಡ್ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ, ನಾಟ್ ಇನ್ ಕೇಸ್ ಆಫ್ ಡಿಫೈನಿಂಗ್ ದ ವೇರಿಯಬಲ್ಸ್. ವೇರಿಯಬಲ್ಸ್ ನ ನಾವು ವಾಯ್ಡ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ಬರಲ್ಲ. ಓನ್ಲಿ ವೈಲ್ ಡಿಫೈನಿಂಗ್ ದ ಫಂಕ್ಷನ್ಸ್ ವಿ ಕ್ಯಾನ್ ಯೂಸ್ ದ ಡೇಟಾ ಟೈಪ್ void. So when we will define the function as void, when the function does not return any value to the calling function. ಅಂದ್ರೆ ನನ್ನ ಫಂಕ್ಷನ್ ನಾನು ಕಾಲ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅ ಫಂಕ್ಷನ್ ಸಮ್. ಇಫ್ ಐ ಆಮ್ ಕಾಲಿಂಗ್ ದಿಸ್ ಫಂಕ್ಷನ್ ಸಮ್ ಅಂಡ್ ಈ ಫಂಕ್ಷನ್ ಇಂದ ಯಾವುದೇ ರೀತಿ ವ್ಯಾಲ್ಯೂ ನನಗೆ ರಿಟರ್ನ್ ಆಗ್ತಿಲ್ಲ ಅಂದಾಗ ಏನ್ ಮಾಡ್ತೀವಿ, ಫಂಕ್ಷನ್ ನ ವಾಯ್ಡ್ ಸಮ್ ಅಂತ ಹೇಳಿ ನಾವು ಡಿಫೈನ್ ಮಾಡ್ತೀವಿ. ಇನ್ ಕೇಸ್ ಇಟ್ ಈಸ್ ರಿಟರ್ನಿಂಗ್ ಅ ವ್ಯಾಲ್ಯೂ ರಿಟರ್ನ್ ಆಗ್ತಿದೆ ಅಂದ್ರೆ ಯಾವ ರೀತಿಯಾದ ವ್ಯಾಲ್ಯೂನ ಅದು ರಿಟರ್ನ್ ಮಾಡ್ತಿದೆ ಬೇಸ್ಡ್ ಆನ್ ದಟ್ ವಿ ವಿಲ್ ಡಿಫೈನ್ ದ ಡೇಟಾ ಟೈಪ್ ಫಾರ್ ದಟ್ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಈಗ ಇಂಟೀಜರ್ ವ್ಯಾಲ್ಯೂಸ್ ನ ರಿಟರ್ನ್ ಮಾಡ್ತಿದೆ ಅಂದ್ರೆ ವಿ ವಿಲ್ ರೈಟ್ ಲೈಕ್ ಇಂಟ್ ಸಮ್. Similarly, if it is returning a character ಅಂದ್ರೆ we will define the function as char sum. ಸೊ ಈ ರೀತಿಯಾಗಿ ವ್ಯತ್ಯಾಸ ಬರುತ್ತೆ. If the function is not returning any value, only then we will define the function as void. Remember one thing, ನಾವ್ ಯಾವುದೇ ಕಾರಣಕ್ಕೂ ವೇರಿಯಬಲ್ ನ ವಾಯ್ಡ್ ಅಂತ ಡಿಫೈನ್ ಮಾಡೋದಕ್ಕೆ ಬರಲ್ಲ. ಬಿಕಾಸ್ ಯಾವಾಗಲೂ ನಾವು ವೇರಿಯಬಲ್ಸ್ ಏನ್ ಡಿಫೈನ್ ಮಾಡ್ತಿರ್ತೀವಿ ಅದರಲ್ಲಿ ಯೂಶಲಿ ವಿ ವಿಲ್ ಬಿ ಸ್ಟೋರಿಂಗ್ ದ ವ್ಯಾಲ್ಯೂ. ನನಗೆ ವಾಯ್ಡ್ ನಮ್ ಅಂತ ಹೇಳಿ ಡಿಫೈನ್ ಮಾಡ್ಬಿಟ್ಟು ಈಕ್ವಲ್ಸ್ ಟು 1 ಬರೆದ್ರೆ ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಇನ್ವ್ಯಾಲಿಡ್. ಸೆಕೆಂಡ್ ಟೈಪ್ ಆಫ್ ಡೇಟಾ ಇಸ್ ಕ್ಯಾರ್. ಕ್ಯಾರ್ ಏನಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಅ ಸಿಂಗಲ್ ಕ್ಯಾರೆಕ್ಟರ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಕ್ಯಾರೆಕ್ಟರ್ ಟೈಪ್ ಡೇಟಾ. ಅಂದ್ರೆ ವೆನ್ ಎವರ್ ಐ ಆಮ್ ಸ್ಟೋರಿಂಗ್ ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್ ಆಲ್ಫಾಬೆಟ್ಸ್. ಕ್ಯಾರೆಕ್ಟರ್ ಬರೀ ಆಲ್ಫಾಬೆಟ್ ಆಗಿರ್ಬೇಕು ಅಂತಿಲ್ಲ. ವಿ ಕ್ಯಾನ್ ಸ್ಟೋರ್ 1, 2 ಬಟ್ ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್ಸ್. ಅಂದ್ರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ನ ನಾವು ಸ್ಟೋರ್ ಮಾಡೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 1, 2, 3 ಆರ್ ಎ ಬಿ ಸಿ ಈ ತರ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ನ ನಾವು ಕ್ಯಾರ್ ಡೇಟಾ ಟೈಪ್ ಅಲ್ಲಿ ಸ್ಟೋರ್ ಮಾಡೋ ಹಾಗಿಲ್ಲ. ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಕೇಸ್ ಆಫ್ ಕ್ಯಾರ್ ಡೇಟಾ ಟೈಪ್. ಅಂಡ್ ಇದ್ರಲ್ಲಿ ಮೆಮೊರಿ ಎಷ್ಟು ಯೂಸ್ ಆಗುತ್ತೆ? 8 ಬಿಟ್ಸ್. ಮೀನ್ಸ್ 1 ಬೈಟ್ ಆಫ್ ಮೆಮೊರಿ ವಿಲ್ ಬಿ ರಿಸರ್ವ್ಡ್ ಫಾರ್ ಕ್ಯಾರ್ ಡೇಟಾ ಟೈಪ್. ನಾನೀಗ
ಟೇಕ್ ದ ಎಕ್ಸಾಂಪಲ್ ಕ್ಯಾರ್ ch ಈಕ್ವಲ್ಸ್ ಟು ಎ ಅಂತ ಡಿಫೈನ್ ಮಾಡಿದೀವಿ. ಸೊ ಇಲ್ಲಿ ಮೆಮೊರಿಲಿ ಏನಾಗಿರುತ್ತೆ, ಈ ವೇರಿಯಬಲ್ ಎಗೆ 1 ಬೈಟ್ ಆಫ್ ಮೆಮೊರಿನ ಅದು ಪ್ರಿಸರ್ವ್ ಮಾಡಿ ಕೊಡುತ್ತೆ. ಅಂಡ್ ಈಚ್ ಕ್ಯಾರೆಕ್ಟರ್ ಹ್ಯಾಸ್ ಅನ್ ಇಂಟೀಜರ್ ಈಕ್ವಿವ್ಯಾಲೆಂಟ್ ವ್ಯಾಲ್ಯೂ ಟು ಬಿ ಸ್ಟೋರ್ಡ್ ಇನ್ ದ ಮೆಮೊರಿ ಕಾಲ್ಡ್ ಆಸ್ ಆಸ್ಕಿ ವ್ಯಾಲ್ಯೂ. ಅಂದ್ರೆ ನಾನಿಲ್ಲಿ ಕ್ಯಾರ್ ch ಈಕ್ವಲ್ಸ್ ಟು ಇನ್ವರ್ಟೆಡ್ ಕಾಮರ್ಸ್ ಎ ಬರ್ದಿದ್ದೀನಿ. ಸೊ ಇಲ್ಲಿ ಮೆಮೊರಿಲಿ ಏನಾಗಿರುತ್ತೆ, ಹಿಯರ್ ಇಟ್ ವಿಲ್ ಬಿ ಸ್ಟೋರಿಂಗ್ ದ ಆಸ್ಕಿ ವ್ಯಾಲ್ಯೂ. ಸ್ಮಾಲ್ ಲೆಟರ್ ಎ ದ ಆಸ್ಕಿ ವ್ಯಾಲ್ಯೂ ಏನಿದೆ 97 ಇರುತ್ತೆ, ದಟ್ ವಿಲ್ ಬಿ ಸ್ಟೋರ್ಡ್. ಸಿಮಿಲರ್ಲಿ ಇಫ್ ಐ ಆಮ್ ಸ್ಟೋರಿಂಗ್ ch ಇನ್ವರ್ಟೆಡ್ ಕಾಮರ್ಸ್ ಬಿ ಅಂದ್ರೆ ಬಿ ದು ಆಸ್ಕಿ ವ್ಯಾಲ್ಯೂ ಏನಿರುತ್ತೆ 98 ಇದೆ ಅಂದ್ರೆ ದಟ್ ವಿಲ್ ಬಿ ಸ್ಟೋರ್ಡ್. ಅದೇ ಕ್ಯಾಪ್ಸ್ ಎ ಸ್ಟೋರ್ ಮಾಡ್ತಿದೀವಿ ಅಂದ್ರೆ ಇಟ್ಸ್ ಆಸ್ಕಿ ವ್ಯಾಲ್ಯೂ ಲೆಟ್ಸ್ ಸೇ 65 ಇದೆ ಅಂದ್ರೆ 65 ಸ್ಟೋರ್ ಆಗಿರುತ್ತೆ ಮೆಮೊರಿಯಲ್ಲಿ. ಸೊ ನಾಟ್ ದ ಕ್ಯಾರೆಕ್ಟರ್, ಈಗ ಎ ಇದೆ ಅಂದ್ರೆ ಏನೇ ಸ್ಟೋರ್ ಆಗಿರಲ್ಲ, ಅದ್ರದ್ದು ಆಸ್ಕಿ ವ್ಯಾಲ್ಯೂ ಏನಿರುತ್ತೆ ಅದನ್ನ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅಂಡ್ ದ ಫಾರ್ಮೆಟ್ ಸ್ಪೆಸಿಫೈಯರ್ ಈಸ್ ಪರ್ಸೆಂಟೇಜ್ ಸಿ. ಈ ಫಾರ್ಮೆಟ್ ಸ್ಪೆಸಿಫೈಯರ್ಸ್ ಪರ್ಟಿಕ್ಯುಲರ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನಂದು ಮೆಮೊರಿಯಲ್ಲಿ ಇವಾಗ ಸ್ಟೋರ್ ಆಗಿದೆ, ಇದರಿಂದ ನಾನು ವಾಪಸ್ ಆಕ್ಸೆಸ್ ಮಾಡ್ತಿದ್ದೀನಿ, ಆರ್ ಐ ಆಮ್ ಫೆಚಿಂಗ್ ದ ಡೇಟಾ ಫ್ರಮ್ ಮೆಮೊರಿ ಅಂದಾಗ ಏನ್ ಮಾಡ್ತೀವಿ, ಈ ಬೇಸ್ಡ್ ಆನ್ ದ ಡೇಟಾ ಟೈಪ್, ಪ್ರತಿಯೊಂದು ಡೇಟಾ ಟೈಪ್ಗೂ ಒಂದು ಫಾರ್ಮೆಟ್ ಸ್ಪೆಸಿಫೈಯರ್ ಇರುತ್ತೆ. ಆ ಫಾರ್ಮೆಟ್ ಸ್ಪೆಸಿಫೈಯರ್ ಇಟ್ಕೊಂಡು ನಾವು ಆ ವ್ಯಾಲ್ಯೂನ ಆಕ್ಸೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಕ್ಯಾರ್ ch ಎ ಅಂತ ಸ್ಟೋರ್ ಆಗಿದೆ. ಈಗ ನನ್ಗೆ ಇದನ್ನ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ, ಪರ್ಸೆಂಟೇಜ್ ಸಿ ಎ ಅಂತ ಬರೀತೀವಿ. ಆಗ ಏನಾಗುತ್ತೆ, ಕ್ಯಾರೆಕ್ಟರ್ ಡೇಟಾ ಟೈಪ್ ಇದೆ, ಎ ಅಂತ ಸ್ಟೋರ್ ಆಗಿದೆ, ಫೆಚ್ ದ ಡೇಟಾ ಅಂತ ಹೇಳ್ತೀವಿ, ಅಂಡ್ ಇಟ್ ವಿಲ್ ರಿಟರ್ನ್ ದ ಡೇಟಾ ವಾಟ್ ಎವರ್ ಇಟ್ ಈಸ್ ಸ್ಟೋರ್ಡ್. ನೆಕ್ಸ್ಟ್, ದೀಸ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಸಿಂಗಲ್ ಕೋಟ್ಸ್. ಹಿಯರ್ ಯು ಕ್ಯಾನ್ ಸಿ ಎಕ್ಸಾಂಪಲ್ ಅಲ್ಲೇ ನೋಡ್ತಿದೀವಿ, ನನ್ನ ವ್ಯಾಲ್ಯೂಸ್ ಏನಿದೆ ನಾವು ಅದನ್ನ ಸಿಂಗಲ್ ಕೋಟ್ಸ್ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಿದೀವಿ. ನೆಕ್ಸ್ಟ್ ಡೇಟಾ ಟೈಪ್ ಇಸ್ ಇಂಟೀಜರ್. Integer data type ಗೆ we have what we can store integer data values in case of int. For example, numbers 10, 20 ಈ ತರ ಹೋಲ್ ನಂಬರ್ ಸ್ಟೋರ್ ಮಾಡ್ತೀವಿ. ನಾಟ್ 10.2, 10.5 ಈ ತರ ವ್ಯಾಲ್ಯೂಸ್ ನ we can't store in case of integer data type. And again we have 3 subclasses in case of int: short int, just int and long int. ಏನಕ್ಕೆ ಈ ತರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಇನ್ ಕೇಸ್ ಆಫ್ ಇಂಟೀಜರ್ ವಾಟ್ ಹ್ಯಾಪನ್ಸ್ ಇಸ್ ಲಾರ್ಜ್ ರೇಂಜ್ ಆಫ್ ವ್ಯಾಲ್ಯೂಸ್ ನ ಸಪೋರ್ಟ್ ಮಾಡುತ್ತೆ. ಕರೆಕ್ಟ್. ಅದ್ರ ಜೊತೆಗೆ ಬೇಸ್ಡ್ ಆನ್ ದ ವರ್ಡ್ ಲೆಂತ್, ಈಗ ಸಿಸ್ಟಮ್ದು ವರ್ಡ್ ಲೆಂತ್ ಎಷ್ಟಿರುತ್ತೆ, ವರ್ಡ್ ಲೆಂತ್ ಅಂದ್ರೆ ದ ನಂಬರ್ ಆಫ್ ಬಿಟ್ಸ್ ಇಟ್ ಕ್ಯಾನ್ ಸ್ಟೋರ್. ಒಂದು ವರ್ಡ್ ಅಂತ ಎಷ್ಟು ನಂಬರ್ ಆಫ್ ಬಿಟ್ಸ್ ನ ಸ್ಟೋರ್ ಮಾಡ್ಬೋದು ಒಂದು ಕಂಪ್ಯೂಟರ್, ಅದನ್ನ ನಾವು ವರ್ಡ್ ಲೆಂತ್ ಅಂತ ಹೇಳ್ತೀವಿ. ಸೊ ಯೂಶಲಿ ಬೇಸ್ಡ್ ಆನ್ ದ ವರ್ಡ್ ಲೆಂತ್ ಆಫ್ ಅ ಸಿಸ್ಟಮ್, ಈ ಇಂಟೀಜರ್ದು ಮೆಮೊರಿ ಸ್ಟೋರೇಜ್ ಕೆಪಾಸಿಟಿ ಆರ್ ದ ಮೆಮೊರಿ ವಿಲ್ ಬಿ ವೇರಿಯಿಂಗ್. ಅಂದ್ರೆ ಈಗ ನಂದು 32 ಬಿಟ್ ಕಂಪ್ಯೂಟರ್ ಇದೆ ಅಂದ್ರೆ 32 ಬಿಟ್ ಕಂಪ್ಯೂಟರ್ ಅಲ್ಲಿ 32 ಬಿಟ್ ಇರುತ್ತೆ ವರ್ಡ್ ಲೆಂತ್. ಸೊ ಅವಾಗ ಇಂಟೀಜರ್ದು ಮೆಮೊರಿ ಸ್ಪೇಸ್ ಏನಾಗ್ಬಿಡುತ್ತೆ, 32 ಬಿಟ್ ಆಗುತ್ತೆ. ಸೇಮ್ ಅದೇ ತರ ಈಗ 16 ಬಿಟ್ ಕಂಪ್ಯೂಟರ್ ಇದೆ ಅಂದ್ರೆ ದ ವರ್ಡ್ ಲೆಂತ್ ವಿಲ್ ಬಿ 16 ಬಿಟ್ ಅಂಡ್ ದ ಮೆಮೊರಿ ಸ್ಪೇಸ್ ಗಿವನ್ ಫಾರ್ ಇಂಟೀಜರ್ ಇಸ್ ಆಲ್ಸೋ 16 ಬಿಟ್. ಅದೇ ತರ 64 ಬಿಟ್ ಕಂಪ್ಯೂಟರ್ ಅಲ್ಲಿ ವರ್ಡ್ ಲೆಂತ್ 64 ಬಿಟ್ ಇರುತ್ತೆ ಅಂಡ್ ಮೆಮೊರಿ ಸ್ಪೇಸ್ ಗಿವನ್ ಟು ಇಂಟೀಜರ್ ವಿಲ್ ಬಿ 64. ಸೊ ಈ ರೀತಿಯಾಗಿ ವೇರಿಯೇಷನ್ಸ್ ಬರ್ತಿರೋದ್ರಿಂದ ಏನ್ ಮಾಡಿದ್ರು, ದೇ made 3 classes: short int, and long int. And syntax ಬಂದು qualifier, the data type and the variable. ಇಲ್ಲಿ qualifier ಅಂದ್ರೆ we will be specifying whether it is long int ಆದ್ರೆ long, int and the variable name. ಇಲ್ಲಿ specifiers ಅಂದ್ರೆ ಇದು long, short or ಯಾವುದು ಇಲ್ಲ ಅಂದ್ರೆ just int ಅಂತ ಬರಿತೀವಿ. And ಈ ಮೂರ್ ಅಲ್ದೇನೆ we have another one thing, ಸೈನ್ಡ್ ಮತ್ತೆ ಅನ್ಸೈನ್ಡ್ ಅಂತ ಮೆನ್ಷನ್ ಮಾಡ್ತೀವಿ. ಓಕೆ, ಸೈನ್ಡ್ ಅಂದ್ರೆ ವಿ ಕ್ಯಾನ್ ಸ್ಟೋರ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ವ್ಯಾಲ್ಯೂ. ಅನ್ಸೈನ್ಡ್ ಅಲ್ಲಿ ಜಸ್ಟ್ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ, ಅಂದ್ರೆ 0 ಇಂದ ನಮಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಸೈನ್ಡ್ ಇಂಟೀಜರ್ ಪ್ಲಸ್ ಅಂಡ್ ಮೈನಸ್ ಬೋತ್ ವ್ಯಾಲ್ಯೂಸ್ ಕ್ಯಾನ್ ಬಿ ಸ್ಟೋರ್ಡ್. ಸೊ ಇಲ್ಲಿಗ ಶಾರ್ಟ್ ಇಂಟ್ ಅಂದ್ರೆ ವಿ ಹ್ಯಾವ್ 8 ಬಿಟ್ ಆಫ್ ಮೆಮೊರಿ ಸ್ಪೇಸ್, ಇಂಟ್ ಅಂದ್ರೆ 16 ಬಿಟ್ ಆಫ್ ಮೆಮೊರಿ ಸ್ಪೇಸ್ ಅಂಡ್ ಲಾಂಗ್ ಇಂಟ್ ಅಂದ್ರೆ 32 ಬಿಟ್ ಆಫ್ ಮೆಮೊರಿ ಸ್ಪೇಸ್. ಇದು ಮೂರರಲ್ಲೂ ವಿ ಹ್ಯಾವ್ ಸೈನ್ಡ್ ಅಂಡ್ ಅನ್ಸೈನ್ಡ್ ಥಿಂಗ್. ಶಾರ್ಟ್ ಇಂಟ್ ಅಲ್ಲೂ ಸೈನ್ಡ್, ಅನ್ಸೈನ್ಡ್, ಇದು ನಾರ್ಮಲ್ ಇಂಟ್ ಅಲ್ಲೂ ಸೈನ್ಡ್ ಇಂಟ್, ಅನ್ಸೈನ್ಡ್ ಇಂಟ್ ಅಂಡ್ ಲಾಂಗ್ ಇಂಟ್ ಅಲ್ಲೂ ಸೈನ್ಡ್ ಅಂಡ್ ಅನ್ಸೈನ್ಡ್. ಮೂರರಲ್ಲೂ ಸೈನ್ಡ್ ಮತ್ತೆ ಅನ್ಸೈನ್ಡ್ ಇಂಟ್ ಬರ್ತಾ ಹೋಗುತ್ತೆ. ಸೊ ದಿಸ್ ಪರ್ಸೆಂಟೇಜ್ ಡಿ ಕ್ವಾಲಿಫೈಯರ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನಿದೆ, ಬೇಸ್ಡ್ ಯೂಸಿಂಗ್ ದಿಸ್ ಪರ್ಸೆಂಟೇಜ್ ಡಿ ನಾವು ಇಂಟೀಜರ್ ವ್ಯಾಲ್ಯೂಸ್ ನ ಆಕ್ಸೆಸ್ ಮಾಡ್ತೀವಿ. ಇದು ಜಸ್ಟ್ ವೆನ್ ವಿ ಆರ್ ಸೇಯಿಂಗ್ ಇಂಟ್ ಅಂತ ನಾವು ಬರ್ದಾಗ, ಅಂದ್ರೆ
ಇಂಟ್ ಎ ಈಕ್ವಲ್ಸ್ ಟು 10 ಅಂತ ಬರೆದಾಗ ಇದನ್ನ ನಾನು ಆಕ್ಸೆಸ್ ಮಾಡಬೇಕು ಅಂದಾಗ ಏನ್ ಮಾಡ್ತೀವಿ, ಪರ್ಸೆಂಟೇಜ್ ಡಿ ಎ ಅಂತ ಬರಿತೀವಿ. ಅದೇ ಲಾಂಗ್ ಇಂಟ್ ಇದೆ, ಶಾರ್ಟ್ ಇಂಟ್ ಇದೆ, ಸೈನ್ಡ್ ಅಂಡ್ ಅನ್ಸೈನ್ಡ್ ಇದೆ ಅಂದಾಗ ಇಟ್ ವಿಲ್ ಬಿ ವೇರಿಯಿಂಗ್. ಅದನ್ನ ಲಾಸ್ಟ್ ಅಲ್ಲಿ ಅಟ್ ದ ಎಂಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅನ್ಸೈನ್ಡ್, ಹಿಯರ್ ಟೇಕ್ ದ ಎಕ್ಸಾಂಪಲ್ ಅನ್ಸೈನ್ಡ್ ಇಂಟ್ ಎ ಅಂತ ನಾವು ಡಿಕ್ಲೇರ್ ಮಾಡಿದ್ವಿ. ನಾನು ಜಸ್ಟ್ ಇಂಟ್ ಎ ಅಂತ ಬರಿತಿದೀವಿ ಅಂದಾಗ ಬೈ ಡಿಫಾಲ್ಟ್ ಇದೇನಾಗಿರುತ್ತೆ, ಸೈನ್ಡ್ ಇಂಟೀಜರ್ ಅಂತ ಕನ್ಸಿಡರ್ ಆಗುತ್ತೆ. ನಾನು ಅನ್ಸೈನ್ಡ್ ವ್ಯಾಲ್ಯೂನ ಸ್ಟೋರ್ ಮಾಡಬೇಕು ಅಂದ್ರೆ ವಿ ಶುಡ್ ಮೆನ್ಷನ್ ದ ಕ್ವಾಲಿಫೈಯರ್ ಆಸ್ ಅನ್ಸೈನ್ಡ್ ಇಂಟ್ ಎ, ಇಲ್ಲ ಅಂದ್ರೆ ಇಟ್ ವಿಲ್ ಟೇಕ್ ಇಟ್ ಆಸ್ ಸೈನ್ಡ್ ಒನ್. ಅಂಡ್ ನೋಟ್ ಅಲ್ಲಿ ವಿ ಹ್ಯಾವ್ ಒನ್ ಥಿಂಗ್, ಸೈಜ್ ಆಫ್ ಆಪರೇಟರ್. ಈ ಸೈಜ್ ಆಫ್ ಆಪರೇಟರ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಫೈಂಡ್ ದ ಮೆಮೊರಿ ಸ್ಪೇಸ್. ಈಗ ಇಂಟೀಜರ್ಗೆ ಎಷ್ಟು ಮೆಮೊರಿ ಸ್ಪೇಸ್ ರಿಸರ್ವ್ ಆಗಿದೆ, ಕ್ಯಾರ್ಗೆ ಎಷ್ಟು ಮೆಮೊರಿ ಸ್ಪೇಸ್ ರಿಸರ್ವ್ ಆಗಿದೆ, ಫ್ಲೋಟಿಗೆ ಎಷ್ಟು ರಿಸರ್ವ್ ಆಗಿದೆ, ಇದನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ವಿ ವಿಲ್ ಯೂಸ್ ದ ಸೈಜ್ ಆಫ್ ಆಪರೇಟರ್. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ಇಂಟ್ ಎ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಈ ಎಗೆ ಎಷ್ಟು ಮೆಮೊರಿ ಸ್ಪೇಸ್ ಅಲೋಕೇಟ್ ಆಗಿದೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ತೀವಿ, ಸೈಜ್ ಆಫ್ ಎ ಅಂತ ಬರಿತೀವಿ. ಸೊ ಇದನ್ನ ಕೊಟ್ಟಾಗ ಏನಾಗುತ್ತೆ, ಇಟ್ ವಿಲ್ ಗಿವ್ ದ ಮೆಮೊರಿ ಸ್ಪೇಸ್ ರಿಸರ್ವ್ಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ವೇರಿಯೇಬಲ್. ಅದೇ ತರ ನಾನು ಕ್ಯಾರೆಕ್ಟರ್ ಯಾವ್ದೋ ಡಿಫೈನ್ ಮಾಡಿದ್ದೀನಿ, ಸೈಜ್ ಆಫ್ ಹೆಚ್ ಅಂತಾನೆ ಕೊಡ್ತೀನಿ. ವೇರಿಯೇಬಲ್ ನೇಮ್ ಕೊಡೋದಿಲ್ಲ. ನನಗೆ ಕ್ಯಾರ್ ಹೆಚ್ ಅಂತ ಹೇಳಿದೀನಿ ಅಂದ್ರೆ ಇಟ್ ವಿಲ್ ರಿಟರ್ನ್ ದ ಮೆಮೊರಿ ಸ್ಪೇಸ್ ವಾಟ್ ಎವರ್ ಇಟ್ ಈಸ್ ಸ್ಟೋರಿಂಗ್. ನೆಕ್ಸ್ಟ್ ಒನ್ ಫ್ಲೋಟ್. ಫ್ಲೋಟ್ ಇಲ್ಲಿ ಏನಾಗುತ್ತೆ, ಇಟ್ ರೆಪ್ರೆಸೆಂಟ್ಸ್ ದ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಏನೆಲ್ಲ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್. ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ ಅಂದ್ರೆ ಏನು, ಡೆಸಿಮಲ್ ಥಿಂಗ್, ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 100.2, 200.8 ಈ ತರ ವ್ಯಾಲ್ಯೂಸ್ ಏನ್ ಬರುತ್ತೆ ಅದನ್ನ ನಾವು ಫ್ಲೋಟ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಅಂಡ್ ಅಗೈನ್ ಫ್ಲೋಟ್ ಅಲ್ಲೂ ವಿ ಹ್ಯಾವ್ 3 ಟೈಪ್ಸ್, ಫ್ಲೋಟ್, ಡಬಲ್ ಅಂಡ್ ಲಾಂಗ್ ಡಬಲ್. ಫ್ಲೋಟ್ ನಮಗೆ 32 ಬಿಟ್ ಆಫ್ ಮೆಮೊರಿ ಸ್ಪೇಸ್ ಇದೆ, ಡಬಲ್ ಅಲ್ಲಿ 64 ಬಿಟ್ ಆಫ್ ಮೆಮೊರಿ ಸ್ಪೇಸ್ ಇದೆ, ಅಂಡ್ ಲಾಂಗ್ ಅಲ್ಲಿ 80 ಬಿಟ್ ಆಫ್ ಮೆಮೊರಿ ಸ್ಪೇಸ್ ಇದೆ. ಏನಕ್ಕೆ ಫ್ಲೋಟ್ ಅಲ್ಲಿ ವಿ ಹ್ಯಾವ್ 3 ಡಿಫ್ರೆಂಟ್ ವೇರಿಯೇಷನ್ಸ್ ಅಂದ್ರೆ ಬಿಕಾಸ್ ಆಫ್ ದ ಪ್ರಿಸಿಷನ್. ಏನ್ ಪ್ರಿಸಿಷನ್ ಇದೆ ಫ್ಲೋಟ್ ಅಲ್ಲಿ, ಬೇಸ್ಡ್ ಆನ್ ದಟ್ ವಿ ಹ್ಯಾವ್ 3 ಡಿಫ್ರೆಂಟ್ ವೇರಿಯೇಷನ್ಸ್. 32 ಬಿಟ್ ಇದೆ ಅಂದ್ರೆ ಹಿಯರ್ ವಿ ಹ್ಯಾವ್ 6 ಡಿಜಿಟ್ ಪ್ರಿಸಿಷನ್ ಇರುತ್ತೆ. ಸಿಮಿಲರ್ಲಿ 64 ಬಿಟ್ ಅಲ್ಲಿ 14 ಡಿಜಿಟ್ ಪ್ರಿಸಿಷನ್ ಕೊಡುತ್ತೆ. ನನಗೆ 14 ಡಿಜಿಟ್ ಪ್ರಿಸಿಷನ್ ಬೇಡ ಅಂದ್ರೆ ವಿ ಅಗೈನ್ ಹ್ಯಾವ್ ಲಾಂಗ್ ಡಬಲ್. ಸೊ ಇಲ್ಲಿ ಏನಾಗ್ತಿದೆ, ಆಫ್ಟರ್ ದ ಪಾಯಿಂಟ್ ಎಷ್ಟು ನಂಬರ್ ಆಫ್ ಡಿಜಿಟ್ಸ್ ವರ್ಗು ನಾವು ಸ್ಟೋರ್ ಮಾಡ್ಬೋದು ಅನ್ನೋದು ಈ ಪ್ರಿಸಿಷನ್ ವ್ಯಾಲ್ಯೂಸ್. ನಾನು ಪಾಯಿಂಟ್ ಆದ್ಮೇಲೆ 6 ಡಿಜಿಟ್ಸ್ ನ ಸ್ಟೋರ್ ಮಾಡ್ತಿದೀವಿ ಅಂದಾಗ ವಿ ಕ್ಯಾನ್ ಯೂಸ್ ಫ್ಲೋಟ್. ಡಬಲ್ ಅಲ್ಲಿ ವಿ ಕ್ಯಾನ್ ಹ್ಯಾವ್ ಲೆಂತಿಯರ್ ಒನ್. ಸೊ ಈ ರೀತಿಯಾಗಿ ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ವಿ ವಿಲ್ ಬಿ ಸ್ಟೋರಿಂಗ್ ದ. ಫಾರ್ಮೆಟ್ ಸ್ಪೆಸಿಫೈಯರ್ ಬಂದ್ರೆ ಪರ್ಸೆಂಟೇಜ್ ಎಫ್ ಇಸ್ ದ ಫಾರ್ಮೆಟ್ ಸ್ಪೆಸಿಫೈಯರ್ ಫಾರ್ ಫ್ಲೋಟ್. ಅದೇ ತರ ಪರ್ಸೆಂಟೇಜ್ ಎಲ್ ಎಫ್ ಮತ್ತೆ ಪರ್ಸೆಂಟೇಜ್ ಕ್ಯಾಪಿಟಲ್ ಎಲ್ ಎಫ್. ಡಿಫ್ರೆನ್ಸ್ ಇದೆ, ಇದು ಸ್ಮಾಲ್ ಲೆಟರ್ ಎಲ್, ಇಲ್ಲಿ ಕ್ಯಾಪಿಟಲ್ ಲೆಟರ್ ಎಲ್. ಸ್ಮಾಲ್ ಎಲ್ ಯೂಸ್ ಮಾಡ್ತಿದೀವಿ ಅಂದಾಗ ಡಬಲ್ ಇರುತ್ತೆ, ಕ್ಯಾಪಿಟಲ್ ಎಲ್ ಯೂಸ್ ಮಾಡ್ತಿದೀವಿ ಅಂದಾಗ ಏನಿರುತ್ತೆ, ವಿಲ್ ಬಿ ಯೂಸಿಂಗ್ ಲಾಂಗ್ ಡಬಲ್. ದಿಸ್ ಒನ್ ಇಸ್ ದ ಚಾರ್ಟ್. ಇಲ್ಲಿ ನೀವು ನೋಡ್ಬೋದು ಸೈಜ್ ಇನ್ ಕೇಸ್ ಆಫ್ ಬೈಟ್ಸ್ ಅಲ್ಲಿ ಇದೆ, ಮತ್ತೆ ಫಾರ್ಮೆಟ್ ಸ್ಪೆಸಿಫೈಯರ್ಸ್ ಇದೆ. ಈ ರೇಂಜ್ ಬಂದು ಈ ಎಲ್ಲಿಂದ ಎಲ್ಲಿವರೆಗೂ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ಬೋದು ಅಂತ. ಇಫ್ ಇಟ್ ಈಸ್ ಕ್ಯಾರ್ 1 ಬೈಟ್ ಆಫ್ ಡೇಟಾ, ಇದು ಸೈನ್ಡ್ ಕ್ಯಾರ್. ಸೈನ್ಡ್ ಇದೆ ಕ್ಯಾರ್ ಅಂದಾಗ ನಮ್ಮ ರೇಂಜ್ ಏನಾಗುತ್ತೆ, 125 to 128 ಇರುತ್ತೆ, -127 to +128. ಅದೇ ಅನ್ಸೈನ್ಡ್ ಕ್ಯಾರ್ ಇದೆ ಅಂದ್ರೆ ಪರ್ಸೆಂಟೇಜ್ ಸಿ ಎರಡಕ್ಕೂ ಹಿಯರ್ ಇಟ್ ಈಸ್ 0 to 225. ಇದನ್ನು ಪರ್ಸೆಂಟೇಜ್ ಸಿ ಬರಿತೀವಿ, ಫಾರ್ಮೆಟ್ ಸ್ಪೆಸಿಫೈಯರ್ ಇದಕ್ಕೂ ಪರ್ಸೆಂಟೇಜ್ ಸಿ ಬರಿತೀವಿ. ಸೈನ್ಡ್ ಇಂಟೀಜರ್ ಬಂತು ಅಂದ್ರೆ ನಮ್ದು ಸೈಜ್ ಇನ್ ಕೇಸ್ ಆಫ್ ಬೈಟ್ಸ್ ಏನಾಗುತ್ತೆ, 2 ಆಗುತ್ತೆ. ದ ಫಾರ್ಮೆಟ್ ಸ್ಪೆಸಿಫೈಯರ್ ಏನಿದೆ, ಪರ್ಸೆಂಟೇಜ್ ಡಿ ಇದೆ, ಅಂಡ್ ದಿಸ್ ಇಸ್ ದ ರೇಂಜ್. ಅದೇ ತರ ಅನ್ಸೈನ್ಡ್ ಇಂಟ್ ಇದೆ ಅಂದ್ರೆ ಸೇಮ್ ಮೆಮೊರಿ ಸ್ಪೇಸ್, ಬಟ್ ಏನಾಗುತ್ತೆ ಇಲ್ಲಿ ಇಟ್ ಈಸ್ ಪರ್ಸೆಂಟೇಜ್ ಯು. ಅನ್ಸೈನ್ಡ್ ಇಂಟ್ ಅಲ್ಲಿ ಪರ್ಸೆಂಟೇಜ್ ಯು ಅಂತ ಯೂಸ್ ಮಾಡ್ತೀವಿ. ಶಾರ್ಟ್ ಇಂಟ್ ಅಲ್ಲಿ ಏನಾಗ್ತಿದೆ, ಸೇಮ್ ಮೆಮೊರಿ ಸ್ಪೇಸ್, ಆದ್ರೆ ಇಲ್ಲಿ ಬರೆಯುವಾಗ ಏನ್ ಮಾಡ್ತೀವಿ, ಪರ್ಸೆಂಟೇಜ್ ಏನಿದೆ ಇದು ವ್ಯತ್ಯಾಸ ಆಗುತ್ತೆ, ಪರ್ಸೆಂಟೇಜ್ ಹೆಚ್ ಡಿ. ಈ ಟೇಬಲ್ ಅಲ್ಲಿ ನೀವು ಮೇನ್ ಫಾರ್ಮೆಟ್ ಸ್ಪೆಸಿಫೈಯರ್ ನೋಡ್ಕೋಬೇಕು. ದಿಸ್ ವಿಲ್ ಬಿ ಯೂಸ್ಫುಲ್ ವೈಲ್ ಪ್ರೋಗ್ರಾಮಿಂಗ್. ಯಾವ್ದಕ್ಕೆ ಏನ್ ಫಾರ್ಮೆಟ್ ಸ್ಪೆಸಿಫೈಯರ್ ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವಿಲ್ಲಿ ನೋಡ್ಬೋದು. ವಾಯ್ಡ್ ಗೆ ಏನು ಇಲ್ಲ, ಬಿಕಾಸ್ ಇಟ್ ಇಸ್ ಸ್ಟೋರಿಂಗ್ ಎಂಟಿ ವ್ಯಾಲ್ಯೂ. ಲಾಂಗ್ ಡಬಲ್ ಗೆ ವಿ ಹ್ಯಾವ್ ಕ್ಯಾಪಿಟಲ್ ಎಲ್ ಎಫ್, ಡಬಲ್ ಗೆ ಸ್ಮಾಲ್ ಲೆಟರ್ ಎಲ್ ಎಫ್. ದೀಸ್ ರೇಂಜಸ್ ಇದೇನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯು ನೀಡ್ ಟು ನೋ what data type and the format specifier for each data type. Now let's check with an example program.
ನಿಮ್ಮ ಸಿಸ್ಟಮ್ ಅಲ್ಲಿ VS ಕೋಡ್ ಏನ್ ಇನ್ಸ್ಟಾಲ್ ಮಾಡಿದ್ದೀರಾ, ಲೆಟ್ಸ್ ಓಪನ್ ದಟ್. ನಾವು ಕ್ಲಿಕ್ ಆನ್ ನ್ಯೂ ಫೈಲ್. ನಿಮ್ ಕನ್ವೀನಿಯನ್ಸ್‌ಗೆ ಏನ್ ನೇಮ್ ಬೇಕೋ ಅದನ್ನ ಕೊಟ್ಕೊಳ್ಳಿ ಫೈಲ್ ನೇಮ್‌ನ. ಐ ಆಮ್ ಗಿವಿಂಗ್ ಇಟ್ ಆಸ್ program2.c. Now let's type the program. ಓಕೆ, ಇವಾಗ ಪ್ರೋಗ್ರಾಮ್ ಟೈಪ್ ಮಾಡಿ ಆಗಿದೆ. ಲೆಟ್ಸ್ ಸಿ ಇಟ್ ಸ್ಟೆಪ್ ವೈಸ್. ಇದು ಫಸ್ಟ್ ಲೈನ್ ಏನಿದೆ, ದಿಸ್ ಈಸ್ ಅವರ್ ಪ್ರೀ ಪ್ರೊಸೆಸರ್ ಡೈರೆಕ್ಟರಿ. ಅದಾದ್ಮೇಲೆ ಮೇನ್ ಫಂಕ್ಷನ್ ಇದೆ. ನಾನು ಮೇನ್ ಫಂಕ್ಷನ್ಗೆ ಏನ್ ಮಾಡಿದ್ದೀನಿ, ದ ಡೇಟಾ ಟೈಪ್ ಇಸ್ ವಾಯ್ಡ್. ವಾಯ್ಡ್ ಏನಕ್ಕೆ ಕೊಟ್ಟಿದ್ದೀನಿ ಅಂದ್ರೆ ಇಟ್ ಶೋಸ್ ದಟ್ ಈ ಮೇನ್ ಫಂಕ್ಷನ್ ಏನಿದೆ ಅದೇನು ವ್ಯಾಲ್ಯೂಸ್ ನ ರಿಟರ್ನ್ ಮಾಡ್ತಿಲ್ಲ ಫಾರ್ ದ ಕಾಲಿಂಗ್ ಫಂಕ್ಷನ್ ಅಂತ ಅರ್ಥ. ನೆಕ್ಸ್ಟ್ ಇಂಟಿಜರ್ ಡೇಟಾ ಟೈಪ್ ಒನ್ ಡಿಫೈನ್ ಮಾಡಿದ್ದೀನಿ. ಕ್ಯಾರ್ ಅಂತ ಡಿಫೈನ್ ಮಾಡ್ಕೊಂಡಿದ್ದೀನಿ ಒಂದು ವೇರಿಯಬಲ್ ನ. ಶಾರ್ಟ್ ಇಂಟ್ ಒಂದಿದೆ, ಡಬಲ್ ಸ್ಯಾಲ್ರಿ, ಫ್ಲೋಟ್. ಫ್ಲೋಟ್ ಎರಡು ವೇರಿಯಬಲ್ಸ್ ತಗೊಂಡಿದ್ದೀನಿ, ನಮ್ ಅಂಡ್ ನಮ್1 ಅಂತ. ಈಗ ಏನ್ ವ್ಯಾಲ್ಯೂಸ್ ನ ಇಲ್ಲಿ ಸ್ಟೋರ್ ಮಾಡಿದ್ದೀನಿ ಅಷ್ಟನ್ನು ನಾನಿಲ್ಲಿ ಪ್ರಿಂಟ್ ಮಾಡ್ತಿದ್ದೀನಿ. ವಿ ಕ್ಯಾನ್ ಸಿ ದ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಹಿಯರ್. ಏದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನಿದೆ, %d. ಏನಕ್ಕೆ, ಇಟ್ ಈಸ್ ಅನ್ ಇಂಟೀಜರ್. ಅದೇ ತರ ಫಾರ್ ಕ್ಯಾರ್ ಐ ಆಮ್ ಯೂಸಿಂಗ್ %c. ನೆಕ್ಸ್ಟ್ ಶಾರ್ಟ್ ಇಂಟ್ಗೆ %hd ಇದೆ, ಡಬಲ್ಗೆ %lf, ಪ್ರಿಂಟ್ ಎಫ್ಗೆ ಫಾರ್ ಫ್ಲೋಟ್ ಇಟ್ ಇಸ್ %f. ಇದೇ ತರ ಇಫ್ ವಿ ಆರ್ ಯೂಸಿಂಗ್ ಡಬಲ್ ಫ್ಲೋಟ್ ಅಂದ್ರೆ %L F ಬರ್ತದೆ. ಅಂಡ್ ನೀವು ಇದೇ ರೀತಿಯಾಗಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಬರಿಬೇಕು ವಿತ್ ಇನ್ ಡಬಲ್ ಕೋಟ್ಸ್. ಅದಾದ್ಮೇಲೆ ಕಾಮಾ ಹಾಕಿ ಯಾವ ವೇರಿಯಬಲ್ ಇಲ್ಲಿ ಸ್ಟೋರ್ ಮಾಡಿರೋಂತ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಿರ್ತೀವಿ ಅದನ್ನ ನಾವಿಲ್ಲಿ ಆ ವೇರಿಯಬಲ್ ನೇಮ್ ನ ಇಲ್ಲಿ ಬರಿತೀವಿ. ಸೊ ನಾವು ಲೆಟ್ಸ್ ರನ್ ದ ಪ್ರೋಗ್ರಾಮ್. ಟೇಕ್ ಅ ನ್ಯೂ ಟರ್ಮಿನಲ್. ಓಕೆ, ಲೆಟ್ಸ್ ಟೈಪ್ ದ ಕಮಾಂಡ್ GCC. ನಿಮ್ ಫೈಲ್ ನೇಮ್ ಏನಿದೆ ಅದನ್ನ ಕೊಡಿ. ನಾನು program2 ಸೇವ್ ಮಾಡಿದ್ದೀನಿ. ಸೊ program2.c. ಎಸ್, ಏನಾದ್ರೂ ಎರರ್ಸ್ ಇದೆ ಕಂಪೈಲೇಷನ್ ಅಲ್ಲಿ ಅಂದ್ರೆ ಆ ಎರರ್ಸ್ ನಿಮ್ಗೆ ಇಲ್ಲಿ ಟರ್ಮಿನಲ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಲೆಟ್ಸ್ ಟೇಕ್ ದ ಔಟ್ಪುಟ್ .a.exe. ನಮ್ಗೆ ಎಲ್ಲದನ್ನು ಒಂದೇ ಲೈನ್ ಅಲ್ಲಿ ಪ್ರಿಂಟ್ ಆಗಿದೆ ಇವಾಗ. ಬಟ್ ನನ್ಗೆ ಏನಾಗ್ಬೇಕು ಇವಾಗ, ನೆಕ್ಸ್ಟ್ ಲೈನ್ಗೆ ಅಂದ್ರೆ ಫಸ್ಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಏನಿದೆ ಇದು ಒಂದ್ ಲೈನ್ ಅಲ್ಲಿ, ಸೆಕೆಂಡ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಏನಿದೆ ಅದು ಸೆಕೆಂಡ್ ಲೈನ್ ಅಲ್ಲಿ, ಆ ತರ ಮೂವ್ ಆಗ್ಬೇಕಿದೆ. ಸೊ ಅದಕ್ಕೆ ಏನ್ ಮಾಡ್ತಿದ್ದೀನಿ ಇಲ್ಲಿ, ಲೆಟ್ಸ್ ಟೇಕ್ ನ್ಯೂ ಲೈನ್ ಕ್ಯಾರೆಕ್ಟರ್ ದಟ್ ಈಸ್ //n. ಎಲ್ಲ ಕಡೆ /n ಆಡ್ ಮಾಡ್ತಿದ್ದೀನಿ. ಈ /n ಏನಿದೆ, ದಿಸ್ ಇಸ್ ಅ ನ್ಯೂ ಲೈನ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಓಕೆ, ದಿಸ್ ವಿಲ್ ಪ್ರಿಂಟ್ ಆಟೋಮೆಟಿಕಲಿ ಒಂದ್ ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡಿ ಆದ್ಮೇಲೆ ಏನಾಗುತ್ತೆ, ಇಟ್ ವಿಲ್ ಟೇಕ್ ಅ ನ್ಯೂ ಲೈನ್. ನಮ್ ಕಂಪೈಲರ್ಗೆ ಇಂಡಿಕೇಟ್ ಮಾಡುತ್ತೆ. ಸೊ ದೀಸ್ ಆರ್ ಅವರ್ / ಕ್ಯಾರೆಕ್ಟರ್ಸ್, ನಮ್ಮ ಎಸ್ಕೇಪ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ದಿಸ್ ಕಾನ್ಸೆಪ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ. ಇನ್ ದ ಸೆನ್ಸ್ ಯು ಹ್ಯಾವ್ ನಾಟ್ ವಾಚ್ಡ್ ಇಟ್, ನೀವು ಒಂದ್ಸಲ ಹಿಂದಿನ ವಿಡಿಯೋನ ವಾಚ್ ಮಾಡಿ, ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ನಾವು ಲೆಟ್ಸ್ ರನ್ ದಿಸ್. ಎಸ್, ಇಲ್ಲಿ ನೋಡ್ಬೋದು ನೀವು ಇವಾಗ ಇನಿಷಿಯಲಿ ಏನಾಗಿತ್ತು, ಫಸ್ಟ್ ಟೈಮ್ ನಮಗೆ ಔಟ್ಪುಟ್ ಬಂದಾಗ ಇಲ್ಲಿ ಎಲ್ಲದನ್ನು ಒಂದೇ ಲೈನ್ ಅಲ್ಲಿ ಪ್ರಿಂಟ್ ಆಗಿದೆ. ನಾನು ಯಾವಾಗ ಇಲ್ಲಿ ನ್ಯೂ ಲೈನ್ ಕ್ಯಾರೆಕ್ಟರ್ ನ ಇನ್ಕ್ಲೂಡ್ ಮಾಡಿದೆ, /n ಇನ್ಕ್ಲೂಡ್ ಮಾಡಿದ್ವಿ. ಸೊ ಪ್ರತಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಕೂಡ ಹೊಸ ಲೈನ್ ಅಲ್ಲಿ ಪ್ರಿಂಟ್ ಆಗಿದೆ. ಇಂಟೀಜರ್ 20 ಇದೆ, ಸೊ 20 ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಏನಿದೆ ದಟ್ ಈಸ್ ಎ, ಆ ಎ ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಶಾರ್ಟ್ ಇಂಟ್ ತಗೊಂಡಿದ್ವಿ ದಟ್ ಈಸ್ 2. ಈಗ ನೋಡಿ ಇಲ್ಲಿ ಡಬಲ್ ತಗೊಂಡಿದೀವಿ, ಡಬಲ್ ನಂದು ಏನ್ ಸ್ಟೋರ್ ಮಾಡಿದೀವಿ ಅಷ್ಟು ಪ್ರಿಂಟ್ ಆಗಿದೆ.
ವಿತ್ ಪ್ರಿಸಿಷನ್. ಅದೇ ತರ ಈಗ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ನೋಡಿ, ನಾನು 6 ಡಿಜಿಟ್ ಪ್ರಿಸಿಷನ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಆ 6 ಡಿಜಿಟ್ ಪ್ರಿಸಿಷನ್ ಇದೆ ಇಲ್ಲಿ. ಕರೆಕ್ಟ್ ಅಲ್ವಾ? ಸಿಮಿಲರ್ಲಿ ಹಿಯರ್ ಆಲ್ಸೋ ಇನ್ ಕೇಸ್ ಆಫ್ 3, 4, 5, ಸೊ ಇಲ್ಲೇನಾಗಿದೆ, ಇಟ್ ಈಸ್ ಟೇಕಿಂಗ್ ರೌಂಡ್ ಆಫ್ ವ್ಯಾಲ್ಯೂ ಇದೆ ಇಲ್ಲಿ. ಆ ರೌಂಡ್ ಆಫ್ ವ್ಯಾಲ್ಯೂ ತೆಗೆದ್ಬಿಟ್ಟು ಏನ್ ಮಾಡಿದೆ ಅಂದ್ರೆ 44999 ಅಂತ ಸ್ಟೋರ್ ಆಗಿದೆ. ಇದು ರೌಂಡ್ ಆಫ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಬಿ 345 ಆ ತರ ಮಾಡಿದೆ. ಸೊ ಪ್ರಿಸಿಷನ್ ತಗೊಳುತ್ತೆ. ಇಟ್ ವಿಲ್ ಗಿವ್ ದ ಬೆಸ್ಟ್ ಪ್ರಿಸಿಷನ್. ನೆಕ್ಸ್ಟ್ ಸೈಜ್ ಆಫ್ ಆಪರೇಟರ್ ಚೆಕ್ ಮಾಡೋಣ. ಎಸ್, ಪರ್ಸೆಂಟೇಜ್ ಡಿ ಕೊಟ್ಟಿದ್ದೀನಿ. ಏನಕ್ಕೆ ಅಂದ್ರೆ ನಂಬರ್ ಆಫ್ ಬೈಟ್ಸ್ ನ ರಿಟರ್ನ್ ಮಾಡುತ್ತೆ, ಬಿಟ್ಸ್ ಅಲ್ಲ, ಬೈಟ್ಸ್ ನ ಕೊಡುತ್ತೆ. 2 ಬೈಟ್, 4 ಬೈಟ್ ಆ ತರ ಬೈಟ್ ನ ರಿಟರ್ನ್ ಮಾಡುತ್ತೆ. ಸೊ ಸಿನ್ಸ್ ಇಟ್ ಈಸ್ ರಿಟರ್ನಿಂಗ್ ಅ ಇಂಟಿಜರ್ ವ್ಯಾಲ್ಯೂ, ನಾನು ಇಲ್ಲಿ ಪರ್ಸೆಂಟೇಜ್ ಡಿ ಹಾಕಿದ್ದೀನಿ. ಲೆಟ್ಸ್ ಚೆಕ್ ಕರೆಕ್ಟ್ ಆಗಿ ರನ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ಇವಾಗ ವಿ ಆರ್ ಗೆಟಿಂಗ್ ದ ಸೈಜ್ ಇಂಟ್ದು 4 ಬೈಟ್ಸ್ ಅಂತ ತೋರಿಸ್ತಿದೆ. ಇಟ್ ಈಸ್ ಇನ್ ಬೈಟ್ಸ್, 4 ಬೈಟ್ಸ್ ಆಫ್ ಡೇಟಾ ಆಕ್ಯುಪೈ ಮಾಡಿದೆ ಅಂತ ಹೇಳುತ್ತೆ. That's it for today's video. Thank you so much for watching. Do follow and subscribe our channel Ved IQ Classes for more such videos.